Hello, everyone. This is Dr. Niranjan Babu HS, working as Assistant Professor of Commerce at Maharani's Women's Commerce and Management College, Mysore. We are making a discussion over an interesting subject, disaster management, which is prescribed for the third semester BCom for University of Mysore. This is a 23rd session in this subject. Firstly, we shall see what we will be discussing today. We will be discussing these important aspects. This is the institutional arrangements for the disasters management, wherein we will be discussing about the three important institutions. One is the National Disaster Management Authority, another one is about the United Nations Disasters Management Team, and the last one is International Red Cross and the Red Crescent Movement. ನಾವು ಈ ಒಂದು ಸೆಷನ್ನಲ್ಲಿ ಸಾಂಸ್ಥಿಕವಾದಂತಹ ಒಂದು ವ್ಯವಸ್ಥೆಗಳು ವಿಪತ್ತು ನಿರ್ವಹಣೆಗೆ ಯಾವುದ್ಯಾವುದಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಮುಖ್ಯವಾಗಿ ಇರುವಂತಹ ಮೂರು ಸಂಸ್ಥೆಗಳನ್ನು ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಭಾರತದಲ್ಲಿ ಇರುವಂಥದ್ದು. ಹಾಗೆಯೇ ವಿಶ್ವಸಂಸ್ಥೆಯ ವಿಪತ್ತು ನಿರ್ವಹಣಾ ತಂಡ, ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿ, ಇದರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಬನ್ನಿ, ಮೊದಲಿಗೆ we should make a quick recap what we have discussed in the last unit or in the last session. In the last session, we have discussed about the components of disasters relief and particularly how the healthcare and the waste management aspects to be dealt during the happenings of the disasters that we had discussed. ಸೊ ಕಳೆದ ಒಂದು ಸೆಷನ್ನಲ್ಲಿ ನಾವು ಏನನ್ನು ಚರ್ಚೆ ಮಾಡಿದ್ವಿ ಅಂತಂದರೆ ವಿಪತ್ತು ನಿರ್ವಹಣೆಯ ಪರಿಹಾರ ಅಂಶಗಳು, ವಿಪತ್ತು ಸಂಭವಿಸಿದಾಗ ಯಾವ ರೀತಿಯಾದಂಥ ಪರಿಹಾರಗಳನ್ನು ನಾವು ನೀಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೇವೆ. ಅದರಲ್ಲಿ ಆರೋಗ್ಯ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು, ಅದಕ್ಕೆ ಉಪಕ್ರಮಗಳನ್ನು ಏನು ಕೈಗೊಳ್ಳಬೇಕು, ಮತ್ತು ವೈದ್ಯಕೀಯ ನೆರವನ್ನು ಏನು ನೀಡಬೇಕಾಗುತ್ತೆ, ಮತ್ತು ವಿಪತ್ತು ಸಂಭವಿಸಿದಂಥ ಸ್ಥಳಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ಅಥವಾ ದ್ರವ ತ್ಯಾಜ್ಯ ನಿರ್ವಹಣೆ ಹೇಗೆ ನಿರ್ವಹಿಸುವಂಥದ್ದು, ನೈರ್ಮಲ್ಯವನ್ನು ಹೇಗೆ ಕಾಪಾಡಿಕೊಳ್ಳುವಂಥದ್ದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. Objective of this session. Objective of this session, there are two important objectives to make a discussion over this session. To introduce the institutional approach to the disasters management. ವಿಪತ್ತುಗಳನ್ನು ವಿಪತ್ತು ನಿರ್ವಹಣೆಗಾಗಿ ಸಾಂಸ್ಥಿಕ ಸ್ವರೂಪದ ಪಡ್ಕೊಂಡಿರುವಂತಹ ಯಾವ್ಯಾವ ಸಂಸ್ಥೆಗಳು ಪ್ರಮುಖವಾಗಿ ಇದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ನಮ್ಮ ಉದ್ದೇಶ. ಅದರಲ್ಲಿ ಮೂರು ಪ್ರಮುಖವಾದಂತಹ ಸಂಸ್ಥೆಗಳನ್ನು ತೆಗೆದುಕೊಂಡು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ವಿಶ್ವಸಂಸ್ಥೆಯ ವಿಪತ್ತು ನಿರ್ವಹಣಾ ತಂಡ ಮತ್ತು ರೆಡ್ ಕ್ರಾಸ್, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿ, ಈ ಮೂರು ಸಾಂಸ್ಥಿಕವಾದಂತಹ ಒಂದು ಸಂರಚನೆಯ ಬಗ್ಗೆ, ಅವುಗಳ ಕಾರ್ಯಸ್ವರೂಪಗಳ ಬಗ್ಗೆ ನಾವು ಈ ಸೆಷನ್ನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಔಟ್ಕಮ್ ಆಫ್ ದ ಸೆಷನ್. ಈ ಚರ್ಚೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಅವ್ರಿಗೆ ಅನುಕೂಲ ಆಗುತ್ತೆ, ವಾಟ್ ವಿಲ್ ಬಿ ದ ಔಟ್ಕಮ್ ಆಫ್ ದ ಸೆಷನ್ ಅಂತಂದರೆ, ದ ಸ್ಟೂಡೆಂಟ್ಸ್ ವಿಲ್ ಅಕ್ವೈರ್ ದ ನಾಲೆಡ್ಜ್ ಅಬೌಟ್ ದ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಟು ದ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್. ನಮ್ಮ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ವಿಪತ್ತು ನಿರ್ವಹಣೆಗೋಸ್ಕರನೇ ಮುಡಿಪಾದಂತಹ ಸಂಸ್ಥೆಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅವರಿಗೆ ನಾಲೆಡ್ಜ್ ಬರುತ್ತೆ. And also the students will learn the details about the NDMA, Red Cross and the United Nations Disasters Management Team. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಆ ಸಾಂಸ್ಥಿಕ ಸ್ವರೂಪವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಬಹಳ ಪ್ರಮುಖ ಸಂಸ್ಥೆಗಳಾದಂತಹ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ರೆಡ್ ಕ್ರಾಸ್ ಸೊಸೈಟಿ ಮತ್ತು ವಿಶ್ವಸಂಸ್ಥೆಯ ವಿಪತ್ತು ನಿರ್ವಹಣಾ ತಂಡದ ಬಗ್ಗೆ, ಕಾರ್ಯಸ್ವರೂಪದ ಬಗ್ಗೆ, ಅವರ ಧ್ಯೇಯೋದ್ದೇಶಗಳ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಈ ಸೆಷನ್ನಲ್ಲಿ ನಾವು ಮಾಡಬಹುದು. ಟು ಸ್ಟಾರ್ಟ್ ವಿತ್ ದ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ಸ್. ಆಸ್ ವಿ were discussing the institutional arrangements, especially regarding the disasters management at the national level and at the international level, there are about three important things. One is the National Disasters Management Authority in India, International Red Cross Society at the international level, and again taking as a in the whole for the taking care of the whole globe or this world, United Nations Disasters Management Team is there.
these are the important institutional arrangements. We shall try to see one by one. To start with, ಮೊದಲನೇದು ನಾವು NDMA, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, or we should make a discussion over the National Disasters Management Authority. In short, in abbreviation, it is called as NDMA. It is headed by the Prime Minister of India, and it is the apex body for the disasters management in India. Anything that happens related to the disasters in any state or in any union territories, the NDMA will make its presence, or it will take care of what is happening in that area. The setting up of the NDMA and the creation of the enabling the environment for the institutional mechanism at the state and the district level is mandated by the Disasters Management Act 2005. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಬಗ್ಗೆ ಹೇಳೋದಾದರೆ, ಇದು ರಾಷ್ಟ್ರಮಟ್ಟದಲ್ಲಿ ಪ್ರಧಾನಮಂತ್ರಿಗಳನ್ನು ಮುಖ್ಯಸ್ಥರಾಗಿ ಇಟ್ಟುಕೊಂಡು ಇಡೀ ರಾಷ್ಟ್ರಮಟ್ಟದಲ್ಲಿ ಯಾವುದೇ ವಿಪತ್ತು ಸಂಭವಿಸಿದರೂ ಕೂಡ ಇದೊಂದು ಅದರ ಅಧಿಕೃತವಾಗಿ ವಿಪತ್ತು ನಿರ್ವಹಣೆಗೆ ಒಂದು ಕೇರನ್ನು ತೆಗೆದುಕೊಳ್ಳುವಂತಹ ಸಂಸ್ಥೆಯಾಗಿ ರೂಪಿತ ಆಗಿದೆ. ಮತ್ತು ಭಾರತದಲ್ಲಿ ವಿಪತ್ತು ನಿರ್ವಹಣೆಗೆ ಇದು ಅತ್ಯುನ್ನತವಾದಂತಹ ಸಂಸ್ಥೆ ಇದೆ. ದಿಸ್ ಇಸ್ ದ ಅಪೆಕ್ಸ್ ಅಂತಂದರೆ ಅತ್ಯುನ್ನತವಾದಂತಹ ಸಂಸ್ಥೆ ಅಂತ ಹೇಳಬಹುದು. ಇದನ್ನು ಈ ವಿಪತ್ತು ನಿರ್ವಹಣೆ ರಾಷ್ಟ್ರೀಯ ಕಾಯ್ದೆ ಏನಿದೆ ಇದರ ಅಡಿನಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಡ್ಡಾಯವಾಗಿ ಸಾಂಸ್ಥಿಕವಾದಂತಹ ವಿಪತ್ತು ನಿರ್ವಹಣೆಗೆ ಸಪರೇಟ್ ಒಂದು ಸಂಸ್ಥೆಗಳನ್ನು ರೂಪಿತಗೊಳಿಸಬೇಕಾಗಿರುತ್ತದೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಯೋಜನೆ, ರಾಜ್ಯ ಮಟ್ಟದಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇರುತ್ತದೆ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಕೂಡ DC ಅಂತಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತನ್ನ ಇನ್ಸ್ಟಿಟ್ಯೂಷನಲ್ ಸೆಟಪ್ಪನ್ನು ಮಾಡಲಾಗಿದೆ. ಹಾಗೆ ಮುಂದುವರೆದು ನೋಡೋದಾದರೆ NDMA ಅಂದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನಿದೆ ಇದು ಪ್ರಮುಖವಾಗಿ 5 ವಿಭಾಗಗಳನ್ನು ಹೊಂದಿದೆ. The NDMA, it has got the 5 major divisions, that is policy and plans, the mitigation, operations and communications, information and technology, and administration and finance. ಈ NDMA ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಲ್ಲಿ ಬಹಳ ಪ್ರಮುಖವಾಗಿ ಇದು 5 ಘಟಕಗಳನ್ನು ಅಥವಾ 5 ವಿಭಾಗಗಳನ್ನು ಹೊಂದಿದೆ. ಮೊದಲನೇ ವಿಭಾಗ ನೀತಿ ಮತ್ತು ಯೋಜನೆಗಳು. ಇಡೀ ರಾಷ್ಟ್ರಕ್ಕೆ ಅಪ್ಲೈ ಆಗುವಂತೆ ನೀತಿಗಳನ್ನು ರೂಪಿಸ್ತಾ, ಯೋಜನೆಗಳನ್ನು ರೂಪಿಸ್ತಾ ಮತ್ತು ಅಪಾಯಗಳನ್ನು ಮತ್ತು ವಿಪತ್ತುಗಳನ್ನು ಹೇಗೆ ತಗ್ಗಿಸಬಹುದು ಅದರ ಬಗ್ಗೆ ಕೆಲಸಗಳನ್ನು ಮಾಡ್ತಾ, ಮತ್ತು ಕಾರ್ಯಾಚರಣೆಗಳು ಅಂದರೆ ವಿಪತ್ತು ಸಂಭವಿಸಿದ ಸಂದರ್ಭದಲ್ಲಿ NDRF ಟೀಮು ತಕ್ಷಣ ಅಲ್ಲಿ ತನ್ನ ಹಾಜರಿಯನ್ನು ಹಾಕುತ್ತೆ. ಸೊ ಹಾಗಾಗಿ ಆ ಕಾರ್ಯಾಚರಣೆಗೆ ಸಿದ್ಧತೆಗಳು, ಪೂರ್ವಸಿದ್ಧತೆ, ತರಬೇತಿಗಳಿರಬಹುದು, ಇದ್ರ ಬಗ್ಗೆ ಒಂದು ವಿಭಾಗ ಇದೆ. ಮತ್ತು ಕಮ್ಯುನಿಕೇಷನ್ ಮತ್ತು ಮಾಹಿತಿ, ಸಂವಹನ ಮತ್ತು ಮಾಹಿತಿ ಅಂದರೆ ಪ್ರಜೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಸೂಕ್ತವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ, ಮುನ್ನೆಚ್ಚರಿಕೆಗಳನ್ನು ನೀಡಲಿಕ್ಕೆ, ಸಂವಹನವನ್ನು ಮಾಡಲಿಕ್ಕೆ ಒಂದು ಸಪ್ರೇಟ್ ವಿಭಾಗ ಇದೆ. ಹಾಗೆ ಟೆಕ್ನಾಲಜಿಯನ್ನು ಬಳಸಿಕೊಂಡು ವಿಪತ್ತು ನಿರ್ವಹಣೆಯನ್ನು ವೈಜ್ಞಾನಿಕವಾಗಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತು ಹಣಕಾಸು ಸಂಬಂಧಪಟ್ಟಂತೆ ಒಂದು ಸಪ್ರೇಟಾಗಿ ವಿಭಾಗಗಳನ್ನು, ಒಟ್ಟು 5 ಪ್ರಮುಖ ವಿಭಾಗಗಳನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಈ ರಾಷ್ಟ್ರೀಯ ಮತ್ತು this institutional arrangement for NDMA, continuing the discussion, the NDMA as the apex body of the disasters management, it is headed by the Prime Minister and it has responsibility for laying down the policies, plans, guidelines for disaster management and coordinating their enforcement and implementation for ensuring the timely and effective response to the disasters. The guidelines will assist the central ministers, departments and states to formulate the responsive disasters management plans. It will approve the national disaster management plans and disaster management plans of the central ministers and the various departments. ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಎನ್ನುವಂಥದ್ದು ಏನಿದೆ, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇದರ ಬಹಳ ಪ್ರಮುಖವಾದ ಕರ್ತವ್ಯ ಏನು ಅಂತಂದರೆ ರಾಷ್ಟ್ರಮಟ್ಟದಲ್ಲಿ ಇದು ಅಪ್ಲೈ ಆಗುವಂತೆ ನೀತಿಗಳನ್ನು ನಿರೂಪಿಸುವಂಥದ್ದು ಮತ್ತು ನಿರ್ದೇಶನಗಳನ್ನು, ಸೂಕ್ತ ಮಾರ್ಗದರ್ಶಿಗಳನ್ನು ರೂಪಿಸಿಕೊಡುವಂಥದ್ದು ಇದರ ಬಹಳ ಮುಖ್ಯ ಉದ್ದೇಶ ಆಗಿರುತ್ತದೆ. ಮತ್ತು ಈ ಗೈಡ್ಲೈನ್ಸ್ಗಳನ್ನು ಅಥವಾ ಮಾರ್ಗಸೂಚಿಯನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ರೂಪಿಸುತ್ತೋ ಅದು ಇನ್ನು ಉಳಿದಂತಹ ಎಲ್ಲ ಕೇಂದ್ರ ಸರ್ಕಾರದ ಒಂದು
ಡಿಪಾರ್ಟ್ಮೆಂಟ್ಗಳು ಏನಿರ್ತವೆ, ಅಂದರೆ ಕೇಂದ್ರ ಸರ್ಕಾರದ ಇಲಾಖೆಗಳು ಏನಿರ್ತವೆ ಮತ್ತು ರಾಜ್ಯ ಮಟ್ಟದ ಇಲಾಖೆಗಳೇನಿರ್ತವೆ, ಅವು ತಮ್ಮ ತಮ್ಮ ಮಟ್ಟದಲ್ಲಿ, ಅಂದರೆ ಇಲಾಖಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನು ಮಾರ್ಗಸೂಚಿಗಳನ್ನು ನೀಡಿದೆ ಅದರ ಆಧಾರದ ಮೇಲೆ ಅವು ಪ್ಲ್ಯಾನ್ಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಯೋಜನೆಗಳನ್ನು ವಿಪತ್ತು ನಿರ್ವಹಣೆಗೆ ರೂಪಿಸಿ ಅದನ್ನು ಕೇಂದ್ರದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆಗೆ ಕಳಿಸಿದಾಗ ಅದು ತನ್ನ ಅನುಮೋದನೆಯನ್ನು ಅದು ನೀಡುತ್ತದೆ. ಮತ್ತು NDMA ಬಗ್ಗೆ ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಬಗ್ಗೆ ಹೇಳೋದಾದರೆ, ನೈಸರ್ಗಿಕವಾದಂತಹ ಮತ್ತು ಮಾನವ ನಿರ್ಮಿತ The NDMA is mandated to deal with all types of disasters, that is natural disasters as well as the man-made disasters, whereas such other emergencies, including those requiring the close involvement of the security forces or the intelligence agencies such as terrorism, the counter insurgency, law and order situations, serial bomb blast, hijacking, air accidents, CBRN weapon systems, mine disasters, port and harbor emergencies, forest fires, oil field fires and oil spills will continue to be handled by the extant mechanism, that is National Crisis Management Committee. ಈ NDMA ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅನ್ನುವಂಥದ್ದು ಯಾವುದರ ಬಗ್ಗೆ ಅದು ಹೆಚ್ಚು ಗಮನವನ್ನು ಅಥವಾ ತನ್ನ ಸಂಪೂರ್ಣವಾದಂತಹ ನಿಗಮನ ವಹಿಸುತ್ತೆ ಅಂತಂದರೆ, ಎಲ್ಲ ರೀತಿಯ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳ ಮೇಲೆ ತನ್ನ ಒಂದು ಹಿಡಿತವನ್ನು ಹೊಂದಿದೆ. ಅದರ ಬಗ್ಗೆ ವಿಚಾರಗಳನ್ನು ಇದು ಹೆಚ್ಚು ಚರ್ಚಿಸುತ್ತದೆ ಮತ್ತು ಗಮನಿಸುತ್ತದೆ. ಇನ್ನುಳಿದಂತಹ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಬಗ್ಗೆ ಇರ್ಬೋದು, ಬಾಂಬ್ ಬ್ಲಾಸ್ಟಿಂಗ್ ಬಗ್ಗೆ ಇರ್ಬೋದು, ಭಯೋತ್ಪಾದನೆ ಬಗ್ಗೆ ಇರ್ಬೋದು, ಯಾರಾದರೂ ಹೈಜಾಕ್ ಮಾಡಿದ್ರೆ ಈ ಥರದನ್ನೆಲ್ಲ ನಿಭಾಯಿಸಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದು ಸಪ್ರೇಟ್ ಆಗಿದೆ. ಅದು ಬೇರೆ ಎಲ್ಲಗಳನ್ನು ನೋಡ್ಕೊಳ್ಳುತ್ತೆ. ಇದು ಕೇವಲ ನ್ಯಾಚುರಲ್ ಮತ್ತು ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ಬಗ್ಗೆ ಮಾತ್ರ ಸೀಮಿತವಾಗಿ ಇದು ಕರ್ತವ್ಯವನ್ನು ನಿಭಾಯಿಸುತ್ತೆ. ಮತ್ತು ಎಲ್ಲ ರೀತಿಯಾದಂತಹ ನ್ಯಾಚುರಲ್ ಮತ್ತು ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ಅನಾಹುತಗಳನ್ನು ಎದುರಿಸಲಿಕ್ಕೆ NDMAಗೆ ಪರಮಾಧಿಕಾರ ಇದೆ. ಹಾಗೆಯೇ ತುರ್ತು ಪರಿಸ್ಥಿತಿಗಳಲ್ಲಿ ಸಂದರ್ಭಗನುಗುಣವಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಮಾರ್ಗಸೂಚಿಗಳನ್ನು ಬದಲಾಯಿಸ್ತದೆ ಮತ್ತು ರೂಪಿಸ್ತದೆ. ನಾವು ಇತ್ತೀಚೆಗೆ ನೋಡೋದಾದರೆ ಕೋವಿಡ್ ಸಂದರ್ಭದಲ್ಲಿ ಹೊಸದಾಗಿ, ಹಿಂದೆ ನಮಗೆ ಅದರ ರೆಫರೆನ್ಸ್ ಇರಲಿಲ್ಲ, ಅಂದರೆ ಹಿಂದೆ ಪರಾಮರ್ಶೆ ಮಾಡಲಿಕ್ಕೆ ಹಿಂದೆ ಆ ರೀತಿ ಯಾವುದೇ ಕೇಸ್ ಆಗಿರಲಿಲ್ಲ. ಆದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ತಕ್ಷಣ ಕೋವಿಡ್ ಬಂದ ತಕ್ಷಣ ಮಾರ್ಗಸೂಚಿಗಳನ್ನು ಇಡೀ ದೇಶಾದ್ಯಂತ ಅಪ್ಲೈ ಆಗುವಂತೆ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರಗಳಿಗೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡ್ತಾ ಬಂತು. ಅದರಂತೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಫಾಲೋ ಮಾಡ್ತಾ ಬಂದರು. ಹಾಗಾಗಿ ಈ NDMA ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಕರ್ತವ್ಯವನ್ನು ನಿಭಾಯಿಸ್ತದೆ ಅಂತ ನಾವು ಹೇಳಬಹುದಾಗಿದೆ. ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಏನಿದೆ, ಇದು ವಿಪತ್ತುಗಳನ್ನು ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ, ಸನ್ನದ್ಧರಾಗಿ ಇರುವಂತೆ ಮತ್ತು ಜಾಗೃತಿ ಉತ್ಪಾದನೆ ಮುಂತಾದಂತಹ ವಿಷಯಗಳಲ್ಲಿ ಈ NDMA ಗಮನವನ್ನು ಹರಿಸುತ್ತೆ ಅಂತ ನಾವು ಇದರಲ್ಲಿ ಹೇಳಬಹುದಾಗಿದೆ. ಸೊ ಇಷ್ಟು ಇನ್ ಇಂಗ್ಲೀಷ್ ದ NDMA ಇಸ್ ಮ್ಯಾಂಡೇಟರಿ ಟು ಡೀಲ್ ವಿತ್ ಆಲ್ ಟೈಪ್ಸ್ ಆಫ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ. ಸೊ ಈಗ NDMA ಬಗ್ಗೆ ತಿಳ್ಕೊಂಡ್ವಿ. ನಾವು ಶಲ್ ಲುಕ್ ಇಟ್ ದ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿ. ದಿಸ್ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ and the Red Crescent movement is a global humanitarian network of 8 million people that helps those facing the disasters, conflict and health and social problems. It consisting of the International Committee of Red Cross, the International Federation of Red Cross and the Red Crescent societies, and the 191 National Red Cross and the Red Crescent societies. ಈ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಮೂಮೆಂಟ್ ಅನ್ನುವಂಥದ್ದು ಏನಿದೆ, ಇದು ಇಡೀ ಜಗತ್ತಿನಲ್ಲಿ 80 ದಶಲಕ್ಷ ಜನರ ಮಾನವೀಯ ಜಾಲ ಆಗಿದೆ. ಅಂದರೆ ಅಷ್ಟು ಜನ ವಾಲಂಟಿಯರ್ಸ್, ಸ್ವಯಂ ಸೇವಕರು, 80 ದಶಲಕ್ಷ ಸ್ವಯಂ ಸೇವಕರು ಯಾವುದೇ ಸಂದರ್ಭದಲ್ಲಿ ಯಾವುದೇ ದೇಶದಲ್ಲಿ ಮನುಷ್ಯರಿಗೆ ತೊಂದರೆಗೊಳಪಟ್ಟಾಗ ಮಾನವೀಯ ಕಾರಣಗಳಿಗೋಸ್ಕರ
ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಹಸ್ತವನ್ನು ಚಾಚುವಂತಹ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆಗಿದೆ. ಬಹಳಷ್ಟು ಉತ್ತಮ ಕೆಲಸಗಳನ್ನು ಇದು ಪ್ರಥಮ ವರ್ಲ್ಡ್ ವಾರ್ ಆದಾಗ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ, ಪ್ರಥಮ ಜಾಗತಿಕ ಯುದ್ಧದಲ್ಲಾದಾಗ ಮತ್ತು ದ್ವಿತೀಯ ಮಹಾಯುದ್ಧಗಳಾದಾಗ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿ ಅತ್ಯುತ್ತಮವಾದ ಕೆಲಸಗಳನ್ನು ಮನುಕುಲವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮತ್ತು ಮಾನವೀಯ ನೆಲೆಯಲ್ಲಿ ಅತ್ಯಂತ ಹೆಚ್ಚು ಕೆಲಸಗಳನ್ನು ಇದು ಮಾಡಿದೆ ಅಂತ ಹೇಳಬಹುದಾಗಿದೆ. 191 ದೇಶಗಳಲ್ಲಿ ಈ ರೆಡ್ ಕ್ರಾಸ್ ತನ್ನ ಬ್ರ್ಯಾಂಚ್ಗಳನ್ನು ಹೊಂದಿದ್ದು, ಆಯಾ ದೇಶಗಳಲ್ಲಿ ಯಾವುದೇ ವಿಪತ್ತು ಸಂಭವಿಸಿದಾಗ ತಕ್ಷಣ ಅದರ ಶಮನಕ್ಕಾಗಿ ಧಾವಿಸುವಂತಹ ಒಂದು ಪ್ರಕ್ರಿಯೆಯನ್ನು, ಒಂದು ಸ್ವಭಾವವನ್ನು ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿ ಹೊಂದಿದೆ ಅಂತ ಹೇಳಬಹುದಾಗಿದೆ. ಪ್ರತಿ ಕಾಲೇಜುಗಳಲ್ಲಿ, ಪ್ರತಿ ಸ್ಕೂಲುಗಳಲ್ಲಿ, ಯೂನಿವರ್ಸಿಟಿ ಮಟ್ಟದಲ್ಲಿ ನಾವು ಈ ರೆಡ್ ಕ್ರಾಸ್ ಸೊಸೈಟಿಯನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ. ಮತ್ತು ಮುಂದುವರೆದು ಬಹಳ ಪ್ರಮುಖವಾದಂಥದ್ದು ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಂಸ್ಥಿಕ ಕಾರ್ಯಾಚರಣೆಯನ್ನು ವಿಪತ್ತು ನಿರ್ವಹಣೆಗೆ ಮಾಡುವಂಥದ್ದು ಯಾವುದು ಅಂತಂದರೆ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್. This United Nations Disaster Management Team, under the leadership of the United Nations Resident Coordinator, works with the diverse stakeholders, particularly the key government departments, to integrate the objectives of the disasters risk reduction and climate change adoption into the broader development plans and the programs, including those related to the agriculture and natural resources, urban and the rural habitants, infrastructure and the service delivery. ಈ ವಿಶ್ವಸಂಸ್ಥೆಯ ವಿಪತ್ತು ನಿರ್ವಹಣಾ ತಂಡದ ಬಗ್ಗೆ ನಾವು ಹೇಳೋದಾದರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಸ್ತಿತ್ವದಲ್ಲಿ ಇದ್ದು ವಿಶ್ವಸಂಸ್ಥೆಯ ಅಡಿನಲ್ಲಿ ಬರ್ತದೆ. ಈ ವಿಪತ್ತು ನಿರ್ವಹಣಾ ತಂಡ ಏನಿದೆ ಅದು ಜಾಗತಿಕ ಮಟ್ಟದಲ್ಲಿ ತನಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳು, ಸರ್ಕಾರಗಳು, ಸಂಸ್ಥೆಗಳನ್ನು ಒಗ್ಗೂಡಿಸಿ, ಇದು ಬಹಳ ಮುಖ್ಯವಾಗಿ ವಿಪತ್ತುಗಳ ಅಪಾಯವನ್ನು ತಗ್ಗಿಸಲಿಕ್ಕೆ ಮತ್ತು ಹವಾಮಾನ ಬದಲಾವಣೆಯಿಂದ ಉಂಟಾಗಿರುವಂಥ ಅಪಾಯಗಳನ್ನು ಎದುರಿಸಲಿಕ್ಕೆ, ಅದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ, ಹವಾಮಾನ ಬದಲಾವಣೆಯ ರೂಪಾಂತರದ ಒಂದು ರೂಪಾಂತರದ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಕಾರ್ಯಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಇದು ರೂಪಿಸುತ್ತೆ ಅಂತ ಹೇಳಬಹುದಾಗಿದೆ. ಮತ್ತು ಕೃಷಿ ಮತ್ತು ನೈಸರ್ಗಿಕವಾದಂತಹ ಸಂಪನ್ಮೂಲಗಳೇನಿದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಇರುವಂಥ ಆವಾಸ ಸ್ಥಾನಗಳೇನಿದ್ದಾವೆ, ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ಸೇವಾ ವಿತರಣೆಗಳನ್ನು ಮಾಡೋದಕ್ಕೆ ಈ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಅಸ್ತಿತ್ವದಲ್ಲಿ ಇದೆ ಮತ್ತು ಕಾರ್ಯಾಚರಣೆಗಳನ್ನು ಮಾಡ್ತಾಯಿದೆ. ವಿಶ್ವಸಂಸ್ಥೆಯು ಯಾವುದೇ ದೇಶದಲ್ಲಾಗಲಿ ನೈಸರ್ಗಿಕವಾಗಿ ಇಲ್ಲ ಮಾನವ ನಿರ್ಮಿತ ವಿಕೋಪಗಳು ಸಂಭವಿಸಿದಾಗ ತಕ್ಷಣದ ಒಂದು ಟೀಮನ್ನು ಅಲ್ಲಿಗೆ ಕಳಿಸ್ತಾರೆ. ಹೆಲ್ಪಿಂಗ್ ಹ್ಯಾಂಡ್ಗೋಸ್ಕರ ಒಂದು ಟೀಮನ್ನು ಕಳಿಸ್ತಾರೆ. ಟೆಕ್ನಾಲಜಿಯನ್ನು ಅಲ್ಲಿಗೆ ತಕ್ಷಣ ಅದಕ್ಕೆ ನೀಡ್ತಾರೆ. ವೈಜ್ಞಾನಿಕವಾಗಿ ಹೇಗೆ ವಿಪತ್ತುಗಳನ್ನು ನಿರ್ವಹಿಸಬಹುದು ಅನ್ನೋದಕ್ಕೆ ಎಲ್ಲ ರೀತಿಯಾದಂತಹ ನೆರವುಗಳನ್ನು ಸರ್ಕಾರಗಳಿಗೆ ನೀಡುವಂತಹ ಕೆಲಸವನ್ನು ಈ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು. The United Nations Disaster Management Team, it is mainly been focusing, the work has focused on the main four key strategies, that is capacity building, knowledge management, advocacy and policy ಮತ್ತು ಹ್ಯುಮ್ಯಾನಿಟೇರಿಯನ್ ಆ್ಯಕ್ಷನ್. ಅಂದರೆ ಈ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್ನಲ್ಲಿ ಬಹಳ ಪ್ರಮುಖವಾಗಿ ನಾವು ಹೇಳೋದಾದರೆ ಕೆಪಾಸಿಟಿ ಬಿಲ್ಡಿಂಗ್, ಅಂದರೆ ಸಾಮರ್ಥ್ಯವನ್ನು ನಿರ್ಮಾಣ ಮಾಡಲಿಕ್ಕೆ. ಯಾಕೆಂದರೆ ಅಗತ್ಯ ಸಾಮರ್ಥ್ಯ ಇದ್ದಾಗ ಯಾವುದೇ ವಿಪತ್ತನ್ನು ಯಾವುದೇ ದೇಶ, ಯಾವುದೇ ನಾಗರಿಕರು, ಯಾವುದೇ ಒಂದು ಸರ್ಕಾರ ಎದುರಿಸಬಹುದಾಗಿದೆ. ಮತ್ತು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅಂದರೆ ಜ್ಞಾನದ ನಿರ್ವಹಣೆ. ಎಲ್ಲೆಲ್ಲ ಇಡೀ ಪ್ರಪಂಚದಾದ್ಯಂತ ಹಲವಾರು ಸಂಶೋಧನಾ ಕೇಂದ್ರಗಳಿದ್ದು ಅವೆಲ್ಲವೂ ಕೂಡ ವಿಪತ್ತಿನ ನಿರ್ವಹಣೆಗೆ ಎಲ್ಲಿ ಅನುಕೂಲ ಆಗ್ತದೆ ಅಂತಹ ತಂತ್ರಜ್ಞಾನವನ್ನು, ವಿಜ್ಞಾನವನ್ನು, ಜ್ಞಾನವನ್ನು ಪ್ರಸರಣ ಮಾಡುವಂತಹ ಅಥವಾ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥ ಕೆಲಸದ ಬಗ್ಗೆ ಇದು ಹೆಚ್ಚು ಕೇಂದ್ರೀಕರಿಸಿದೆ. ಅದೇ ರೀತಿ ಅಡ್ವೊಕೇಸಿ ಆ್ಯಂಡ್ ಪಾಲಿಸಿ, ವಕಾಲತ್ತು ಅಂತಂದರೆ ಮಾನವ ಕುಲ ಎಲ್ಲೆಲ್ಲಿ ಅಪಾಯಕ್ಕೆ ಒಳಗಾಗ್ತದೆ ಅಲ್ಲಿ ವಿಶ್ವಸಂಸ್ಥೆಯ ಟೀಮು ತಕ್ಷಣ ಅಲ್ಲಿ ಬರುತ್ತದೆ. ಮತ್ತು ಪಾಲಿಸಿ, ನೀತಿ ಅಂದರೆ ಮನುಷ್ಯನ ಸ್ವಾರ್ಥಕ್ಕಿಂತ ಮನುಷ್ಯತ್ವ ಮತ್ತು ಮಾನವೀಯ ಅಂಶಗಳಿಗೆ ಎತ್ತಿ ಹಿಡಿಯುವಂಥದ್ದು ಬಹಳ ಪ್ರಮುಖವಾಗಿ ಈ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯು ಎತ್ತಿ ಹಿಡಿದಿದೆ. ಹಾಗೆ ಕೊನೆಯಲ್ಲಿ ಹ್ಯುಮ್ಯಾನಿಟೇರಿಯನ್ ಆ್ಯಕ್ಷನ್, ಮಾನವೀಯತೆಯೇ ಮೊದಲು. ಯಾವುದೇ ದೇಶ ಇರ್ಬೋದು, ಶತ್ರು ರಾಷ್ಟ್ರ, ಈ ರಾಷ್ಟ್ರ, ಆ ರಾಷ್ಟ್ರ, ಸಣ್ಣದು, ದೊಡ್ಡದು, ಆರ್ಥಿಕವಾಗಿ ಮುಂದುವರೆದಿದ್ದು, ಹಿಂದುಳಿದು, ಈ ರೀತಿ ಯಾವುದೇ ಕ್ರೈಟೀರಿಯಾಗಳನ್ನ ಇಟ್ಟುಕೊಳ್ಳದೆ
ಮಾನದಂಡಗಳನ್ನು ಇಟ್ಟುಕೊಳ್ಳದೆ ಕೇವಲ ಮನುಕುಲದ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾನವೀಯತೆಯನ್ನು ಕ್ರಿಯೆಗಳಲ್ಲಿ ಇದು ತೊಡಕೊಂಡಿದೆ ಅಂತ ಹೇಳಬಹುದಾಗಿದೆ. ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಕಂಟಿನ್ಯೂಯಿಂಗ್ ದ ಡಿಸ್ಕಷನ್, ದ ಕೀ ಆಕ್ಟಿವಿಟೀಸ್ ಏನೆಲ್ಲ ಚಟುವಟಿಕೆಗಳು ಮಾಡುತ್ತೆ ಅಂತ ನೋಡೋದಾದರೆ, ಟು ಸಪೋರ್ಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಏನಿದೆ ಅಸ್ತಿತ್ವಕ್ಕೆ ಬಂದಿದ್ದು ಕೂಡ ಇದರ ಒಂದು ಒತ್ತಾಸೆಯ ಮೇರೆಗೆ. ಅಂದರೆ ಪ್ರತಿ ರಾಷ್ಟ್ರಗಳಲ್ಲೂ ಕೂಡ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ಸ್ಥಾಪಿಸಲಿಕ್ಕೆ ಈ ವಿಶ್ವಸಂಸ್ಥೆಯ ವಿಪತ್ತು ನಿರ್ವಹಣಾ ಟೀಮ್ ಏನಿದೆ, ತಂಡ ಏನಿದೆ, ಇದು ಯಾವಾಗಲೂ ಕೂಡ ಒತ್ತಾಯವನ್ನು ಮಾಡುತ್ತೆ ಮತ್ತು ಅದು ಸಂರಚನೆ ಆಗುವಂತೆ ನೋಡಿಕೊಳ್ಳುತ್ತೆ. ಮತ್ತು ಇಡೀ ಸೌತ್ ಏಷ್ಯಾದಲ್ಲೇ ಕೂಡ ಇದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಅತ್ಯಂತ ಬಹಳ ಪ್ರಮುಖವಾದಂಥ ಉಪಕ್ರಮಗಳನ್ನು ಕೈಗೊಳ್ತಾ ಅದನ್ನು ಸಮರ್ಥವಾಗಿ ಹೇಗೆ ಎದುರಿಸಬಹುದು, ಹೇಗೆ ಹವಾಮಾನ ಬದಲಾವಣೆಗೆ ನಾವು ಗ್ಲೋಬಲ್ ಟೆಂಪ್ರೇಚರ್ ಏರಿಕೆ ಆಗುವಂಥದ್ದನ್ನು ಹೇಗೆ ತಡಿಬೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ಕೆಲಸಗಳನ್ನು ಇದು ಮಾಡ್ತಾ ಇದೆ. ಆ್ಯಂಡ್ ಸಪೋರ್ಟ್ ರಿಸ್ಕ್ ಇನ್ಫಾರ್ಮ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಥ್ರೂ ಎ ಮಲ್ಟಿ ಹಜರ್ಡ್ vulnerability mapping system and support to the development of the national guidelines and public health in emergencies, community-based disaster risk reduction, urban risk management and school safety. ಅಂದರೆ ಈ ವಿಶ್ವಸಂಸ್ಥೆಯ ಟೀಮ್ ಏನಿದೆ ಇದು ರಾಷ್ಟ್ರಮಟ್ಟದಲ್ಲಿ ಹೇಗೆ ಕಾಯ್ದೆಗಳನ್ನು ರೂಪಿಸ್ಬೋದು, ಇಡೀ ರಾಷ್ಟ್ರಮಟ್ಟದಲ್ಲಿ ಅಪ್ಲೈ ಆಗುವಂತಹ ಮಾರ್ಗಸೂಚಿಗಳನ್ನು ಹೇಗೆ ಮಾಡಬಹುದು, ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ತುರ್ತು ಸಂದರ್ಭಗಳಲ್ಲಿ ಸಮುದಾಯವನ್ನು ವಿಪತ್ತಿನಿಂದ ಅಪಾಯದಿಂದ ತಗ್ಗಿಸುವಲ್ಲಿ, ಕಡಿಮೆ ಮಾಡುವಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಉಂಟಾಗುವಂತಹ ಅಪಾಯದ ಸನ್ನಿವೇಶಗಳನ್ನು ನಿಭಾಯಿಸುವಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಇರಬಹುದು ಅಲ್ಲಿ ಸುರಕ್ಷತೆ ಬಗ್ಗೆ ಕಾರ್ಯನಿರ್ವಹಿಸುವಂಥದ್ದಿರ್ಬೋದು, ಇದೆಲ್ಲದರ ಬಗ್ಗೆ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ನೌ ಇಟ್ಸ್ ಅ ಸಮ್ಮರಿ ಆಫ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಫಾರ್. ವಿ ಹ್ಯಾವ್ ಡಿಸ್ಕಸ್ಡ್ important mainly relating to disasters management institutional framework and the National Disasters Management Authority, and we've discussed about the United Nations Disasters Management Team, and also we've discussed about the International Red Cross Society. Now we shall move on to the MCQs. NDMA expansion for the NDMA means, what do you mean by NDMA? National ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎಂದರೆ ಆಪ್ಷನ್ 1 ನ್ಯಾಷನಲ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಆಪ್ಷನ್ ಬಿ ನ್ಯಾಷನಲ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಆಪ್ಷನ್ ಸಿ ನ್ಯಾಷನಲ್ ಡಿಸೈನರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ದ ಕರೆಕ್ಟ್ ಆನ್ಸರ್ ಈಸ್ ದ ಎ ನ್ಯಾಷನಲ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಅಥಾರಿಟಿ. We shall move on to the second one, second MCQ. UNDMT means, UNDMT ಅಂದರೆ ಏನು? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಮೆಂಬರ್ಸ್ ಟೀಮ್. ಆಪ್ಷನ್ ಬಿ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್, ಆಪ್ಷನ್ ಸಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಮೆಂಬರ್ಸ್ ಟೀಮ್, ಆ್ಯಂಡ್ ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ಈಗ ತಾನೇ ಇದ್ರ ಬಗ್ಗೆ ನಾವು ಹೆಚ್ಚಿನ ಚರ್ಚೆಗಳನ್ನು ಮಾಡಿದ್ದೇವೆ. ಸೊ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಮೆಂಬರ್ಸ್ ಟೀಮ್ ಅಲ್ಲ, ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಸರಿಯಾದ ಉತ್ತರ. ನೋಡೋಣ. ಎಸ್, ಬಿ ಈಸ್ ದ ರೈಟ್ ಆನ್ಸರ್. ಮುಂದಿನ MCQಗೆ ಹೋಗೋಣ. ರೆಡ್ ಕ್ರಾಸ್ ಸೊಸೈಟಿ ಹೆಡ್ ಆಫೀಸ್ ಎಲ್ಲಿ ಸಿಚುಯೇಟ್ ಆಗಿದೆ ಅಂದರೆ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಹೆಡ್ ಆಫೀಸ್ ಎಲ್ಲಿದೆ ಅಂತಂದರೆ ಇಂಡಿಯಾದಲ್ಲಿದೆ, ಆಪ್ಷನ್ ಬಿ ಅಮೆರಿಕಾದಲ್ಲಿದೆ, ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡಲ್ಲಿದೆ ಮತ್ತು ಜಪಾನಲ್ಲಿದೆ. 4 ಆಪ್ಷನ್ಸ್ಗಳಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಭಾರತದಲ್ಲಿ ಅದರ ಶಾಖೆ ಮಾತ್ರ ಇದೆ. USA ತಪ್ಪು ಅಲ್ಲ, ಜಪಾನಲ್ಲಿದೆ, ಅದು ಕೂಡ ತಪ್ಪು. ಸರಿಯಾದ ಉತ್ತರ ಸಿ ಸ್ವಿಟ್ಜರ್ಲ್ಯಾಂಡ್. ಎಸ್, ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ MCQ ನೋಡುವಂಥ ಸಮಯ. ಡ್ಯಾಶ್ ಈಸ್ ದ ಅಪೆಕ್ಸ್ ಬಾಡಿ ಫಾರ್ ದ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ. ವಿಪತ್ತು ನಿರ್ವಹಣೆಗೆ ಬಹಳ ಪ್ರಮುಖವಾದಂತಹ ಅಧಿಕೃತವಾದಂತಹ ಸಂಸ್ಥೆ ಯಾವುದು ಭಾರತದಲ್ಲಿ ಎಂದರೆ, ಆಪ್ಷನ್ ಎ NDMA, ಆಪ್ಷನ್ ಬಿ ರೆಡ್ ಕ್ರಾಸ್, ಆಪ್ಷನ್ ಸಿ SDMA, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. NDMA ಅಂದರೆ ನ್ಯಾಷನಲ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಅದು ಭಾರತದಲ್ಲಿ ಅಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. SDMA ಅಂತಂದರೆ ಸ್ಟೇಟ್ ಲೆವೆಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ. ನನ್ ಆಫ್ ದ ಅಬೋವ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. 3ರಲ್ಲಿ ಯಾವುದೋ ಒಂದು ಆನ್ಸರ್ ಇರಲೇಬೇಕು. ಅದು ಫಸ್ಟ್ ಒನ್ NDMA. ನೋಡೋಣ ಆನ್ಸರ್ನ. ಎಸ್, ಸರಿಯಾದಂಥ ಉತ್ತರ NDMA ಇಸ್ ದ ಅಪೆಕ್ಸ್ ಬಾಡಿ ಫಾರ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ. ಕೊನೆಯ MCQನ ನೋಡುವಂಥ ಸಮಯ.
NDMA ಡೀಲ್ಸ್ ವಿತ್, ಇದು ಯಾವುದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸುತ್ತೆ ಅಂತಂದರೆ ಆಪ್ಷನ್ ಎ ಓನ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್, ಆಪ್ಷನ್ ಬಿ ಓನ್ಲಿ ಮ್ಯಾನ್ಮೇಡ್ ಡಿಸಾಸ್ಟರ್ಸ್, ಆಪ್ಷನ್ ಸಿ ಬೋತ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ಮೇಡ್ ಡಿಸಾಸ್ಟರ್ಸ್, ಡಿ ನನ್ ಆಫ್ ದ ಎಬೋವ್. NDMA ನಮಗೆ ಗೊತ್ತಿರೋ ಹಾಗೆ ಚರ್ಚೆಗಳಲ್ಲಿ ಪಾಲ್ಗೊಂಡಾಗ ನಾವು ನೋಡಿದ್ದೇನು ಅಂತಂದರೆ ಇದು ನ್ಯಾಚುರಲ್ ಅಂದರೆ ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳನ್ನು ಎರಡರ ಮೇಲೆ ಕೂಡ ಇದು ಕಾರ್ಯಾಚರಣೆಯನ್ನು ಮಾಡುತ್ತೆ ಅಂತ ನಾವು ನೋಡಿದ್ದೇವೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So far we have discussed important discussion relating to disasters management institutional framework or the institutional arrangements which are there at the national and the international level. We have discussed three important institutions relating to disasters management. One is the National Disasters Management Authority. Second one is relating to United Nations Disaster Management Team. Third one is the International Red Cross Society in the Red Crescent Movement. ಸೊ ಇಲ್ಲಿಗೆ ಡಿಸ್ಕಷನ್ ಮುಗಿಯುತ್ತೆ ಈ ಸೆಷನ್ದು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಬರೋಣ. ಎಲ್ಲರಿಗೂ ನಮಸ್ಕಾರ.